ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ SLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ತಾನೇ ನಾವು ಪಾರ್ಟ್ 1 ವಿಡಿಯೋನ ಬಿಟ್ಟಿದ್ವಿ. ಸೊ ದಯವಿಟ್ಟು ಅದನ್ನು ಯಾರು ನೋಡಿಲ್ಲ ಫಸ್ಟ್ ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ಅದರಲ್ಲಿ ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಹಾಕಿದ್ವಿ. ಸೊ ಅದರ ಮುಂದುವರೆದ ಭಾಗ ಇದು ಪಾರ್ಟ್ 2 ಆಗಿರುತ್ತೆ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಳ್ಳಿ. ಇಲ್ಲಾಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ. ಸೊ ಕರೆಕ್ಟಾಗಿ ವಿಡಿಯೋ ನೋಡ್ಕೊಳ್ಳಿ. ಅದನ್ನು ಮತ್ತು ಇದನ್ನು ಎರಡು ನೋಡಿಕೊಂಡ್ರೆ ಸಾಕು. ನಾಳೆ ನಿಮ್ಮ ಒಂದು ಪ್ರಿಪ್ರೇಟರಿ ಎಕ್ಸಾಮ್ಗೆ ಇದೇ ಕ್ವೆಶನ್ಸು ಬರುತ್ತೆ. ಸೊ ಇನ್ನು ಯಾವುದೇ ವರಿ ಬೇಡ, ಬನ್ನಿ ನೋಡ್ತಾ ಹೋಗೋಣ. ಒಂದನೇ ಕ್ವೆಶನ್ ನೋಡಿ, ನರವ್ಯೂಹದ ಒಂದು ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತಿದೆ. ಸೊ ಇಲ್ಲಿ ನಾನು ಕ್ಲೀನಾಗಿ ಎಲ್ಲನೂ ಮಾರ್ಕ್ ಮಾಡಿದ್ದೀನಿ, ಯಾವ್ದು ಬರುತ್ತೆ ಅನ್ನೋದು ಪ್ರತಿಯೊಂದನ್ನು ಮಾರ್ಕ್ ಮಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಅದರ ಪ್ರಾಮುಖ್ಯತೆ ನೀವು ಓದ್ಕೊಂಡಿದ್ರೆ ಸರಿ, ಇಲ್ಲ ಯಾರು ಓದ್ಕೊಬೇಕಾದ್ರೆ ದಯವಿಟ್ಟು ನೋಡಿ ಈ 4 ಪಾಯಿಂಟ್ಸ್ನ ಬರ್ಕೊಳ್ಳಿ. ಇಲ್ಲ ನೀವು ಇಲ್ಲೇ ಓದ್ಕೊತಿದ್ರೆ ಓದ್ಕೊಳ್ಳಿ, ಇಲ್ಲ ನೀವು ಆಲ್ರೆಡಿ ಓದ್ಕೊಂಡಿದ್ರೆ ಸೊ ಅದನ್ನೇ ಉತ್ತರನ ಬರೀರಿ. ಕ್ವಶನ್ಸ್ ಒಂದು ಜಸ್ಟ್ ನೋಡ್ಕೊಳ್ಳಿ. ನರವ್ಯೂಹದ ಒಂದು ಪ್ರಾಮುಖ್ಯತೆ ಇದು ಕ್ವಶನು. ನೆಕ್ಸ್ಟ್ ಬಂದ್ಬಿಟ್ಟು ಒಂದು 4 ಸಸ್ಯ ಹಾರ್ಮೋನ್ಗಳನ್ನು ಹೆಸರಿಸಿ ಅವುಗಳ ಒಂದೊಂದು ಕಾರ್ಯನ ತಿಳಿಸಿ. ಸೊ ತುಂಬಾ ಇದೆ ಒಂದು ಸಸ್ಯ ಹಾರ್ಮೋನ್ಗಳು. ಇದರಲ್ಲಿ ಒಂದು 4 ಯಾವುದು ಆಕ್ಸಿನ್ಗಳು, ಮತ್ತು ಜಿಬ್ಬರ್ಲಿನ್ಗಳು, ಸೈಟೋಕೈನಿನ್ಗಳು, ಅದ್ರ ಮತ್ತು ಅಬ್ಸಿಸಿಕ್ ಆಮ್ಲ. ಸೊ ಅದರದ್ದು ಕಾರ್ಯಗಳು ಅದರ ಕಾರ್ಯಗಳನ್ನ ಬರೀಬೇಕು ನೀವು. ಸೊ ಅದನ್ನು ನೋಡಿ ಹಂಗೆ. ಮತ್ತು ಇನ್ನೊಂದು ಕ್ವಶನು. ಸೊ ಯಾವ್ಯಾವ ಕ್ವಶನ್ನ ಟಿಕ್ ಮಾಡ್ತೀನಿ, ಸೊ ಅದನ್ನೆಲ್ಲ ಚೆನ್ನಾಗಿ ಓದ್ಕೊಳ್ಳಿ. ನೋಡಿ, ಮಾನವನ ಮೆದುಳಿನಲ್ಲಿ ಮುಮ್ಮೆದುಳು ಮತ್ತು ಮೆಡುಲ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನ ಕೇಳೋರೆ. ಸೊ ನೋಡ್ಕೊಳ್ಳಿ, ಕಾರ್ಯಗಳು ಮುಮ್ಮೆದುಳು ಏನು ಮಾಡುತ್ತೆ, ಮೆಡುಲ ಏನು ಮಾಡುತ್ತೆ, ಅನುಮಸ್ತಿಷ್ಕ ಏನು ಮಾಡುತ್ತೆ. ಸೊ ಪ್ರತಿಯೊಂದನ್ನು ಇಲ್ಲೇ ಉತ್ತರ ಇದೆ. ಸೊ ನೀವು ಆಲ್ರೆಡಿ ಓದ್ಕೊಂಡಿದ್ರೆ ಅದನ್ನೇ ನೀವು ಕಂಟಿನ್ಯೂ ಮಾಡಿ, ಇಲ್ಲ ಯಾರು ಓದ್ಕೊಂಡಿಲ್ಲ ಅದನ್ನು ಇಲ್ಲಿ ಓದ್ಕೊಳ್ಳಿ. ಈಸಿಯಾಗಿ ಬರಿಬೋದು ನೀವು. ಸೊ ಅದಕ್ಕೂ ಮುನ್ನ ವಿಡಿಯೋಗೊಂದು ದಯವಿಟ್ಟು ಒಂದು ಲೈಕ್ನ ಮಾಡಿ. ಯಾಕಂದರೆ ನೀವು ಕೊಡೋ ಒಂದು ಲೈಕ್ನಿಂದ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ, ನಮಗೂ ಹೆಚ್ಚು ವಿಡಿಯೋ ಮಾಡೋ ಒಂದು ಪ್ರೋತ್ಸಾಹ ಕೂಡ ದೊರೆಯುತ್ತೆ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಬೋರ್ಡ್ ಎಕ್ಸಾಮ್ಗೆ ನಡೆಯುವ ಪ್ರತಿಯೊಂದು ಎಕ್ಸಾಮ್, ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸು, ಮ್ಯಾಥ್ಸು, ಸೋಷಲ್ ಇಷ್ಟಕ್ಕೂ ಇಂಪಾರ್ಟೆಂಟ್ ಕ್ವೆಶನ್ಸ್ ಲೆಸನ್ ವೈಸ್ ತೆಗ್ತೇ ಹೋಗ್ತೀವಿ. ಸೊ ಅದನ್ನು ನಿಮಗೆ ಶೇರ್ ಮಾಡ್ತೀವಿ ಎಲ್ಲನೂ. ನೆಕ್ಸ್ಟ್ ಇದೊಂದು ಕ್ವೆಶನ್ ಇಂಪಾರ್ಟೆಂಟು. ಯಾವುದು, ನರವ್ಯೂಹವು ಯಾವ ಘಟಕಗಳ ಸಹಾಯದಿಂದ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ಜಸ್ಟ್ ನೋಡ್ಕೊಳ್ಳಿ. ಅದೇ ರೀತಿ ಮುಂದುವರೆದಂತೆ 6ನೇ ಕ್ವೆಶನ್ ಇರುತ್ತೆ ನೋಡಿ. ಇದು ಕೂಡ ಒಂದು ಇಂಪಾರ್ಟೆಂಟು. ಅನುವರ್ತನ ಚಲನೆ ಎಂದರೇನು, ಕೆಳಗೆ ಕೊಟ್ಟಿರುವ ಒಂದು ಅನುವರ್ತನ ಚಲನೆಗಳನ್ನು ವಿವರಿಸಿ. ಸೊ ಇದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಈ ನಿರ್ನಾಳ ಗ್ರಂಥಿಗಳ ಸ್ರವಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ ಮತ್ತು ಅವುಗಳ ಒಂದು ಕಾರ್ಯನ ತಿಳಿಸಿ ಅಂತಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಮೋಸ್ಟ್ ಆಫ್ ಟೈಮು ರಿಪೀಟ್ ಆಗಿದೆ. ಸೊ ಇದನ್ನು ನೋಡ್ಕೊಳ್ಳಿ. ಇನ್ನೊಂದು ಪಾರ್ಟ್ 1ನ ಫಸ್ಟ್ ನೋಡಿ. ಪಾರ್ಟ್ 1 ನೋಡಿದ ಮೇಲೆ ಇದನ್ನು ನೋಡಿ. ನೆಕ್ಸ್ಟು ಈ ಒಂದು ಕ್ವೆಶನ್ ನೋಡ್ಕೊಳ್ಳಿ. ಸಸ್ಯಗಳಲ್ಲಿ ಕಾಯಜ ಸಂತಾನೋತ್ಪತ್ತಿಯ ಒಂದು ಅನುಕೂಲಗಳನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದು ಡೆಫಿನೆಟ್ಲಿ ರಿಪೀಟ್ ಆಗೋಂಥ ಕ್ವೆಶನ್ನೇ, ಯಾಕಂದರೆ ಇದು ಮೋಸ್ಟ್ ಆಫ್ ಟೈಮು ರಿಪೀಟ್ ಆಗಿದೆ. ಸೊ ನಾವು ಅಬ್ಸರ್ವ್ ಮಾಡಿರೋಂಗೆ ತುಂಬ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ. ಸೊ ಅದಕ್ಕಾಗಿ ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ ಆಗಿರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಈ ಸಂತಾನೋತ್ಪತ್ತಿಯನ್ನು ಕಸಿ ಮಾಡುವಿಕೆಯಂಥ ವಿಧಾನಗಳಲ್ಲಿ ಕೃಷಿ ಉದ್ದೇಶಕ್ಕಾಗಿ ಬಳಸ್ತಾರೆ. ಅದೇ ರೀತಿ ಈ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂ ಮತ್ತು ಹಣ್ಣುಗಳನ್ನ ಬಿಡ್ತವೆ ಇದರಲ್ಲಿ. ಸೊ ಈ ಥರ ನೋಡಿ 4 ಪಾಯಿಂಟ್ ಇದೆ, ಚೆನ್ನಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಕೆಲವು ವಿಧದ ಸಸ್ಯಗಳನ್ನು ಬೆಳೆಯಲು ಕಾಯಜ ಸಂತಾನೋತ್ಪತ್ತಿ ಏಕೆ ಒಂದು ರೂಢಿಯಲ್ಲಿದೆ ಅಂತ ಕೇಳೋರೆ. ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. ಮತ್ತು ರೈಸೋಸಮ್ನಲ್ಲಿ ರೈಸೋಪಸ್ನಲ್ಲಿನ ಒಂದು ಸಂತಾನೋತ್ಪತ್ತಿಯನ್ನು ವಿವರಿಸಿ ಅಂತ ಕೇಳೋರೆ. ಸೊ ಇದು ಇಂಪಾರ್ಟೆಂಟ್ ಕ್ವೆಶನ್ನೇ. ನಾನು ಇದು ಯಾವುದು ಡೆಫಿನೆಟ್ ಆಗಿ ಬರುತ್ತೆ ಸೊ ಅಂಥವು ಮಾತ್ರ ನಿಮಗೆ ನಾನು ಸಪ್ರೇಟ್ ಫೋಟೋ ಹೊಡೆದು PDF ಮಾಡಿಕೊಡ್ತಾ ಇದ್ದೀನಿ ನಿಮಗೆ. ಮತ್ತು ದ್ವಿವಿಧಾನ ದಳವು ಬಹುವಿಧಾನ ದಳಕ್ಕಿಂತ ಹೇಗೆ ಭಿನ್ನವಾಗಿದೆ, ವ್ಯತ್ಯಾಸ. ಇದು ತುಂಬ ರಿಪೀಟ್ ಆಗೋದು ಕ್ವೆಶನ್. ಬಹುವಿಧಾನ ಮತ್ತು ದ್ವಿವಿಧಾನ ತುಂಬ ರಿಪೀಟ್ ಆಗುತ್ತೆ. ಇದರಲ್ಲಿ ನಡುವಿನ ವ್ಯತ್ಯಾಸಗಳು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಪರಾಗಸ್ಪರ್ಶ ಕ್ರಿಯೆಯ 2 ವಿಧಗಳು, ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ. ಸೊ ಇವು ಇಂಪಾರ್ಟೆಂಟು. ವ್ಯತ್ಯಾಸದಲ್ಲಿ ಬಂದೇ ಬರುತ್ತೆ 2 ಇಲ್ಲ 3 ಕ್ವೆಶನ್ಸ್. ನೆಕ್ಸ್ಟ್ ನಾನು ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಸೊ ನಾನು ಜಸ್ಟ್ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ನೀವು ಜಸ್ಟ್ ಕ್ವೆಶನ್ಸ್ನ ನೋಡ್ಕೊಂಡು ಟಿಕ್ ಮಾಡ್ಕೊಳ್ಳಿ, ಅಥವಾ ನೀವೆಲ್ಲರೂ ಬರ್ಕೊಳ್ಳಿ. ನೋಡಿ, ಇಲ್ಲಿ 3ರಲ್ಲಿ ಯಾವುದಾದ್ರೂ ಕೊಡ್ಬೋದು. ಪರಾಗಸ್ಪರ್ಶ ಕ್ರಿಯೆಯ ನಂತರ ನಡೆಯುವ ಬದಲಾವಣೆಗಳು ವಿವರಿಸಿ, ಅಥವಾ ಹೂ ಬಿಡುವ ಒಂದು ಸಸ್ಯಗಳಲ್ಲಿ ನಡೆಯುವ ನಿಷೇಚನ ಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಅಥವಾ ನಿಷೇಚನ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳೇನು, ಯಾವುದಾದ್ರೂ ಬರ್ಬೋದು. ಚೆನ್ನಾಗಿ ನೋಡ್ಕೊಳ್ಳಿ.
ನೋಡಿ ಇಲ್ಲಿ ಒಂದು 2 ಅಂಕದ ಪ್ರಶ್ನೆಗಳಿದೆ. ಸೊ ಚೆನ್ನಾಗಿ ನೋಡ್ಕೊಳ್ಳಿ, ಇದನ್ನು ಕೂಡ ಟಿಕ್ ಮಾಡ್ಕೊಳ್ಳಿ. ನಿಮಗೆ ಅದು ಇದಾಗಿಲ್ಲ ಅಂದರೂ ಪರವಾಗಿಲ್ಲ, ಟಿಕ್ ಮಾಡ್ಕೊಳ್ಳಿ, ಎಲ್ಲ ಡೆಫಿನೆಟಾಗಿ ಬರುತ್ತೆ. ಸೊ ಅದಕ್ಕಾಗಿ ಕೊಡ್ತಾ ಇರೋದು ನಾವು. ಈ ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಯಾವುದೇ ರೀತಿಯ ಒಂದು ಡೌಟ್ಸ್ ಇದ್ದರೂ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬೇಕು. ಸೊ ನೀವು ಇಷ್ಟು ಓದಿ ಸಾಕು, ಜಸ್ಟ್ ಇಷ್ಟು ಓದಿದರೆ ನಿಮಗೆ ಪ್ರತಿಯೊಂದು ಕ್ವಶನ್ಸು ಇಲ್ಲಿಂದನೇ ಒಂದು ರಿಪೀಟ್ ಆಗುತ್ತೆ. ಮತ್ತು ನಾಡಿದ್ದು ನಡೆಯುವ ನಿಮ್ಮ ಒಂದು ಎಕ್ಸಾಮ್ಗೆ ಆಲ್ರೆಡಿ ನಾವು ಕ್ವಶನ್ಸ್ನ ರೆಡಿ ಮಾಡಿದ್ದೀವಿ. ಸೊ ಆದರೆ ಇವತ್ತು ನೈಟ್ ಬಿಡುವ ಒಂದು ಪ್ರಯತ್ನ ಪಡ್ತೀವಿ. ಆಗಿಲ್ಲ ಅಂದರೂ ನಾಳೆ ಬೆಳಗ್ಗೆ ಅಂತೂ ಕನ್ಫರ್ಮ್ ಬರುತ್ತೆ. ಸೊ ಇವಾಗ ಈ ಸೈನ್ಸ್ ಎಷ್ಟು ಕೊಟ್ಟಿದೆಯೋ ಪಾರ್ಟ್ 1 ಪಾರ್ಟ್ 2 2 ವೀಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಸೊ ಇಷ್ಟರಲ್ಲೇ ಬರುತ್ತೆ, ಇನ್ನು ಯಾವುದೇ ಎಕ್ಸ್ಟ್ರಾ ವರಿ ಬೇಡ ನಿಮಗೆ. ಸೊ ಇಷ್ಟನ್ನು ಕ್ಲೀನಾಗಿ ನೋಡ್ಕೊಳ್ಳಿ, ಇನ್ನು ಯಾವುದೇ ಒಂದು ವರಿ ಬೇಡ ಈ ಸಬ್ಜೆಕ್ಟಲ್ಲಿ. ಪ್ರತಿಯೊಂದು ಇವಾಗ ನೆಕ್ಸ್ಟ್ ಮೊನ್ನೆ ಏನು ಕೊಟ್ಟಿದ್ವಿ ನಾವು ಹಿಂದಿ, ಸೊ ಪ್ರತಿಯೊಂದು ಅದೇ ಬಂದಿತ್ತು. ಸೊ ನೋಡಿ, ಮತ್ತು ವೀಡಿಯೋಗೊಂದು ಲೈಕ್ನ ಮಾಡಿಕೊಂಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂದರೆ ಮುಂದಿನ ವೀಡಿಯೋಗಳು ಬಿಡ್ತಾ ಇದ್ದಂಗೆ ನಿಮಗೊಂದು ನೋಟಿಫಿಕೇಷನ್ ಸಿಗುತ್ತೆ, ಅದಕ್ಕಾಗಿ. ಸೊ ಮುಂದಿನ ವೀಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.